ಈ ಒಂದು ಸುಂದರ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಆತ್ಮೀಯರಾದ ಈ ಕಾಲೇಜಿನ ರಿಜಿಸ್ಟ್ರಾರ್ ಅಲ್ವಿನ್ ಡೇಸಾರ್ ಅವರೇ, RTO ಶ್ರೀಧರ್ ಮಲ್ಲಾಡ್ ಅವರೇ, ACP ನಜ್ಮಾ ಫಾರೂಕಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಈ ದಿನದ ಸಂಪನ್ಮೂಲ ವ್ಯಕ್ತಿ, ರಾಷ್ಟ್ರೀಯ ಮಟ್ಟದ ತರಬೇತುದಾರರು ಹಾಗೂ ಶಿಕ್ಷಕರು ಆದಂತಹ ಶ್ರೀ ರಾಜೇಂದ್ರ ಭಟ್ ಅವರೇ, ಈ ಒಂದು ದಕ್ಷಿಣ ಕನ್ನಡ ಬಸ್ಸು ಮಾಲಕರ ಸಂಘದ ಅಧ್ಯಕ್ಷರಾದ ಅಜೀಜ್ ಪಾರ್ತಿಪಾಡಿಯವರೇ, ಪ್ರಧಾನ ಕಾರ್ಯದರ್ಶಿಯವರೇ, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರೇ ಹಾಗೂ ಕೆನರಾ ಬಸ್ಸು ಮಾಲಕರ ಸಂಘದ ಎಲ್ಲ ಪದಾಧಿಕಾರಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ನನ್ನ ಆತ್ಮೀಯ ಬಸ್ಸು ಮಾಲಕರೇ, ಬಸ್ಸು ಚಾಲಕರೇ, ನಿರ್ವಾಹಕರೇ, ವಿವಿಧ ಇಲಾಖೆಗಳ ಎಲ್ಲ ಅಧಿಕಾರಿಗಳೇ, ಸಾಮಾಜಿಕ ಕಾರ್ಯಕರ್ತರೇ, ಸ್ನೇಹಿತರೆ, ಮೊಟ್ಟ ಮೊದಲನೇದಾಗಿ ನಾನು ಅಜೀಜ್ರವರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ಅವರು ಈ ಅಧಿಕಾರ ವಹಿಸಿಕೊಂಡ ನಂತರ ಹಲವಾರು ಕಾರ್ಯಕ್ರಮಗಳನ್ನು ಈ ರೀತಿಯಾಗಿ ಹಮ್ಮಿಕೊಂಡಿದ್ದಾರೆ. ನಾವು ಅವರನ್ನು ಆಗಾಗ ಭೇಟಿಯಾಗ್ತಾ ಇರ್ತೀವಿ, ಅವರಿಗೆ ಹೇಳ್ತಾ ಇರ್ತೀವಿ ಮಂಗಳೂರು ನಗರದಲ್ಲಿ ಏನೇನೋ ಸಮಸ್ಯೆಗಳಿದೆ, ಅದು ವಿಶೇಷವಾಗಿ ಬಸ್ಸುಗಳಿಗೆ ಸಂಬಂಧಪಟ್ಟ ಹಾಗೆ. ಹಾಗೂ ಅವರು ಇಲ್ಲ, ನಾವೆಲ್ಲ ಸೇರಿ ಬಸ್ಸುಗಳನ್ನು, ವಿಶೇಷವಾಗಿ ಈ ಮಂಗಳೂರು ನಗರದ ರಸ್ತೆಯನ್ನು ಅಪಘಾತ ರಹಿತವಾದಂತಹ ವಲಯವನ್ನಾಗಿ ಮಾಡಲಿಕ್ಕೆ ನಮ್ಮ ವತಿಯಿಂದ ಏನೇನು ಸಾಧ್ಯವೋ ಅದೆಲ್ಲವನ್ನು ಪ್ರಯತ್ನಿಸ್ತೀವಿ ಅಂಥೇಳಿ ಆ ನಿಟ್ಟಿನಲ್ಲಿ ಹಲವು ಕಾರ್ಯಕ್ರಮಗಳ ಜೊತೆಗೆ ಈ ದಿನ ಈ ಒಂದು ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಹಳ ಸಂತೋಷ. ಸಾಮಾನ್ಯವಾಗಿ ಇಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಅತಿಥಿಗಳಾಗಿ ಅಥವಾ ಉದ್ಘಾಟನೆ ಮಾಡಲಿಕ್ಕೆ ನಮಗೆ ಕರೆದಾಗ ನಾವು ಅಲ್ಲಿ ಸೇರಿರುವಂತಹ ಅಥವಾ ಅದನ್ನು ಆಯೋಜನೆ ಮಾಡಿರುವಂತಹ ಎಲ್ಲರನ್ನ ಹೊಗಳಬೇಕಾದಂತಹ ಒಂದು ಸಂದರ್ಭ ಬರುತ್ತೆ. ಹೌದಲ್ವಾ? ಎಲ್ಲರನ್ನು ಹೊಗಳಲೇಬೇಕಾಗತ್ತೆ. ಬಟ್ ಆದರೆ ನಾವು ಮಂಗಳೂರು ನಗರದ ಬಸ್ಸು ಸಂಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಹೊಗಳಲಿಕ್ಕೆ ಆಗೋದೇ ಇಲ್ಲ. ಏಕೆಂತಂದರೆ ಅಜೀಜರ್ ಅವರು ಮಾತಾಡ್ತಾ ಹೇಳಿದರು, ನಾವು ಹಲವು ಪ್ರಯತ್ನಗಳನ್ನು ನಾವು ಕೂಡ ಮಾಡ್ತಾ ಇದ್ದೀವಿ, ಆದರೂ ಕೂಡ ಈ ವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ನಮ್ಮಿಂದ ಕಷ್ಟ ಸಾಧ್ಯ ಆಗ್ತಾ ಇದೆ. ಸೊ ಹಾಗಾಗಿ ನಾವೆಲ್ಲರ ಸಹಕಾರವನ್ನು ಕೋರ್ತಾ ಇದ್ದೇವೆ ಅಂತೇಳಿ ಪೊಲೀಸ್ ಇಲಾಖೆಯಿಂದ ನಾವು ಏನು ಕಾನೂನಿದೆ ಅದನ್ನು ಅನುಷ್ಠಾನ ಮಾಡ್ತೀವಿ, ಕೇಸಸ್ ಹಾಕ್ತೀವಿ, ವೈಲೇಷನ್ಸ್ ಏನೇನು ಕಂಡುಬರುತ್ತೆ ಅದರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ. ಕೆಲವು ಸಂದರ್ಭದಲ್ಲಿ ನಾವು ನೋಡುವಂತಹ ಯಾವುದೇ ಒಂದು ವೈಲೇಷನ್ಸ್ ಇರ್ಬೋದು, ಕಾನೂನಿನ ಅಥವಾ ನಿಯಮಗಳ ಉಲ್ಲಂಘನೆ, ನಾವು ಕೇಸ್ಗಳನ್ನು ದಾಖಲು ಮಾಡಲಿಕ್ಕೆ ಹೋಗುವಾಗ ಎಷ್ಟೋ ಕಡೆ ಬಸ್ಸು ಮಾಲಕರು ನಮ್ಮ ಹತ್ರ ಬಂದು ನೀವು ಈ ರೀತಿಯಾಗಿ ಕಂಟಿನ್ಯೂಸ್ ಆಗಿ ನಮ್ಮ ಬಸ್ಸಿನವರಿಗೆ ಕೇಸಸ್ ಹಾಕಿದರೆ ನಮ್ಮ ಚಾಲಕರು ನಿರ್ವಾಹಕರಿಗೂ ಕಷ್ಟ ಆಗುತ್ತೆ, ಅದೇ ರೀತಿ ನಮ್ಮ ಓನರ್ಸಿಗೂ ಕೂಡ ಕಷ್ಟ ಆಗುತ್ತೆ ಅಂತ ಅನ್ನುವಂಥದ್ದು. ಬಟ್ ಆದರೆ ಮಂಗಳೂರು ನಗರದ ಈ ಬಸ್ಸು ಸಾರಿಗೆ ವ್ಯವಸ್ಥೆ ಬಹುಶಃ ಹೆಚ್ಚು ಕಡಿಮೆ 80 ವರ್ಷಗಳ ಇತಿಹಾಸ ಇರುವಂಥದ್ದು. ನೀವೆಲ್ಲರೂ ಕೂಡ ಇಂತಹ ಒಂದು ಇತಿಹಾಸ ಇರುವಂತಹ ಈ ವ್ಯವಸ್ಥೆಯ ಭಾಗ ಆಗಿರೋದಕ್ಕೆ ಬಹಳ ಒಂಥರ ಖುಷಿ ಪಡಬೇಕಾಗತ್ತೆ. ಎಲ್ರಿಗೂ ಗೊತ್ತಿರೋ ಹಾಗೆ ಈ ಅಜೀಜ್ ಅವರೇ ಹೇಳಿದ ಹಾಗೆ 1977ರಲ್ಲಿ ಏನು ವ್ಯವಸ್ಥೆ ಇತ್ತು ಅದೇ ರೀತಿಯಾದಂತಹ ರಸ್ತೆಗಳು ಹಾಗೇ ಇದೆ. ವಾಹನಗಳ ಸಂಖ್ಯೆ ಮಾತ್ರ ದುಪ್ಪಟ್ಟಾಗಿದೆ. ಬಹುಶಃ ಬಸ್ಸುಗಳ ಸಂಖ್ಯೆ ಇರ್ಬೋದು ಅಥವಾ ರಸ್ತೆಗಳನ್ನು ಉಪಯೋಗಿಸ್ತಿರುವಂತಹ ಇತರ ವಾಹನಗಳ ಸಂಖ್ಯೆ ದುಪ್ಪಟ್ಟಾಗೋಗಿದೆ. ಆಗಿಂದಾಗೆ ಪೊಲೀಸ್ ಇಲಾಖೆ ವತಿಯಿಂದ, RTOದಿಂದ, ಇತರ ಇಲಾಖೆಗಳಿಂದ, ಸಂಪನ್ಮೂಲ ವ್ಯಕ್ತಿಗಳಿಂದ ನಾವು ಎಲ್ಲ ಚಾಲಕರಿಗೆ
ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೊಡ್ತಾ ಇರ್ತೇವೆ. ಬಟ್ ಆದರೆ ಯಾರೂ ಕೂಡ ನಿಯಮಗಳನ್ನು ಪಾಲನೆ ಮಾಡುವಂಥದ್ದು ಬಹಳ ಕಡಿಮೆ ಮಾಡಿದ್ದಾರೆ, ಹಿಂದೆಟ್ಟು ಹಾಕ್ತಾ ಇದ್ದಾರೆ. ಪೊಲೀಸ್ ಇಲಾಖೆ ವತಿಯಿಂದ ನಾವು ಹೇಳ್ತೀವಿ, ನೋಡಿ ಈ ರೀತಿಯಾಗಿ ಕಾನೂನಿದೆ, ಇದನ್ನು ನೀವು ಉಲ್ಲಂಘನೆ ಮಾಡಿದರೆ ನಿಮಗೆ ದಂಡ ವಿಧಿಸ್ತೀವಿ ಅಂತೇಳಿ. ಎಷ್ಟೇ ದಂಡ ವಿಧಿಸಿದ್ರೂ ಕೂಡ ರಸ್ತೆಗಳಲ್ಲಿ ಉಲ್ಲಂಘನೆಗಳು ಕಾಣ್ತಾನೆ ಇರ್ತೀವಿ. ಅದು ಕೇವಲ ಬಸ್ಸುಗಳಿಂದ ಮಾತ್ರ ಅಲ್ಲ, ರಸ್ತೆ ಉಪಯೋಗ ಮಾಡುವಂತಹ ಪ್ರತಿಯೊಬ್ಬರೂ ಕೂಡ ಉಲ್ಲಂಘನೆಗಳನ್ನು ಮಾಡ್ತಾನೆ ಹೋಗ್ತಾರೆ. ಯಾರಿಗೂ ಕೂಡ ತಾಳ್ಮೆ ಅನ್ನುವಂಥದ್ದೇ ಇಲ್ಲ. ಸೊ ನಾನು ಹಾಗಾಗಿ ಜಾಸ್ತಿ ಈ ನಿಯಮಗಳು ಕಾನೂನಿನ ಬಗ್ಗೆ ಹೇಳೋದಕ್ಕಿಂತ ಸೊ ಇವಾಗೇನು ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ನಿಮ್ಮನ್ನು ಅಥವಾ ಚಾಲಕರನ್ನು, ಬರೀ ಬಸ್ಸು ಚಾಲನೆ ಮಾತ್ರ ಅಲ್ಲ, ಎಲ್ಲರೂ ಕೂಡ ನೀವೆಲ್ಲರೂ ಬಸ್ಸುಗಳ ಜೊತೆ ಎಷ್ಟೋ ಜನರು ಇತರ ವಾಹನಗಳು 2 ವೀಲರ್ಸ್ ಓಡಿಸ್ತೀರಿ, 4 ವೀಲರ್ಸ್ ಓಡಿಸ್ತೀರಿ, ಈ ಥರ ವಾಹನಗಳನ್ನ ಚಾಲನೆ ಮಾಡ್ತೀರಿ. ಸೊ ಆ ಎಲ್ಲ ಚಾಲಕರು ಯಾವ ರೀತಿಯಲ್ಲಿ ಅವರ ವಾಹನಗಳನ್ನು ಚಾಲನೆ ಮಾಡಬೇಕು, ಮಂಗಳೂರು ನಗರ ಎಲ್ಲರಿಗೂ ಸುರಕ್ಷಿತ ವ್ಯವಸ್ಥೆ ಉಂಟು ಮಾಡುವ ನಿಟ್ಟಿನಲ್ಲಿ ಎಲ್ಲರೂ ಕೂಡ ವಾಹನವನ್ನು ಚಾಲನೆ ಮಾಡಲಿಕ್ಕೆ ಅನುವಾದ ರೀತಿಯಲ್ಲಿ ಅವರು ಅವರ ಮಾಹಿತಿಯಿಂದ ಎಲ್ಲರನ್ನ ಪರಿವರ್ತನೆ ಮಾಡ್ತಾರೆ ಅಂತ ತಿಳ್ಕೊಳ್ತಾ, ಬಹುಶಃ ಇನ್ನೊಂದು ವಿಚಾರ, ನಿಮ್ಮೆಲ್ಲರಿಗೂ ಕೂಡ ನಮ್ಮ ಹಿಂದಿನ IPC ಅಂದರೆ ಭಾರತೀಯ ದಂಡ ಸಂಹಿತೆ ಅಥವಾ CRPC ದಂಡ ಪ್ರಕ್ರಿಯಾ ಸಂಹಿತೆ ಅಥವಾ ನಮ್ಮ ಸಾಕ್ಷ್ಯ ಅಧಿನಿಯಮ ಅಥವಾ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಏನಿತ್ತು ಅದರ ಬಗ್ಗೆ ಎಲ್ಲ ಪರಿಚಯ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಇದೇ ಜುಲೈ ತಿಂಗಳಿನಿಂದ ಆ ಕಾನೂನು ಅದೇ ಇರುತ್ತೆ, ಕೆಲವೊಂದು ಬದಲಾವಣೆಗಳನ್ನು ಮಾಡಿದ್ದಾರೆ. ಅದೇ ರೀತಿಯ ಹೆಸರುಗಳನ್ನು ಕೂಡ ಬದಲಾಯಿಸಿದ್ದಾರೆ. ಇನ್ನು ಮುಂದಕ್ಕೆ ನಿಮಗೆ IPC ಅಥವಾ ಭಾರತೀಯ ದಂಡ ಸಂಹಿತೆ ಅನ್ನುವಂಥದ್ದು ನಿಮಗೆ ಕೇಳೋದಿಲ್ಲ. ಇದನ್ನು ಇಂಗ್ಲೀಷ್ನಲ್ಲಿ BNS ಅಂದರೆ ಭಾರತೀಯ ನ್ಯಾಯ ಸಂಹಿತೆ 2023. IPC ಬದಲು BNS ಅಂದರೆ ಭಾರತೀಯ ನ್ಯಾಯ ಸಂಹಿತೆ. ಅದೇ ರೀತಿ CRPC ಬದಲು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ BNSS ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023. ಅದೇ ರೀತಿ ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತನ್ನುವಂಥದ್ದನ್ನು ಇನ್ನು ಮುಂದಕ್ಕೆ ನೀವು ಕೇಳ್ತೀರಿ. ಬಹುಶಃ ತುಂಬ ಜನರಿಗೆ ಗೊತ್ತಿರ್ಬೋದು ಯಾವುದಾದ್ರೂ ಒಂದು ಅಪಘಾತ ಆದಾಗ ಯಾವ ಪ್ರಕರಣವನ್ನು ದಾಖಲು ಮಾಡ್ತಾರೆ ಅಂತೇಳಿ. IPCನಲ್ಲಿ 279 ವಾಹನವನ್ನು ನಿರ್ಲಕ್ಷ್ಯತನೆಯಿಂದ ಅತಿ ವೇಗ ಹಾಗೂ ನಿರ್ಲಕ್ಷ್ಯತನದಿಂದ ಚಾಲನೆ ಮಾಡುವಂಥದ್ದು. ಆ ಸಂದರ್ಭದಲ್ಲಿ ಯಾರಿಗಾದರೂ ಸಣ್ಣ ಪುಟ್ಟ ಗಾಯ ಆಯಿತು ಅಂತಂದರೆ 337 IPC ಸೆಕ್ಷನ್ ಅಳವಡಿಸ್ತಾ ಇದ್ವಿ. ಯಾರಿಗಾದರೂ ಗಂಭೀರವಾದಂತಹ ಒಂದು ಗಾಯ ಆಗಿತ್ತು ಅಂತಂದರೆ ನಾವು 338 IPCಯನ್ನು ಅಳವಡಿಸ್ತಾ ಇದ್ದೀವಿ. ಅದೇ ರೀತಿ ಆ ಅಪಘಾತದಲ್ಲಿ ಯಾರಾದರೂ ಮರಣ ಹೊಂದಿದರೆ 304A 304A IPC ಅಥವಾ ಭಾರತೀಯ ದಂಡ ಸಂಹಿತೆ ಪ್ರಕಾರ ನಾವು ಕೇಸನ್ನು ದಾಖಲು ಮಾಡ್ತಿದ್ದೀವಿ. ಈಗ ಅದು ಬದಲಾವಣೆಯಾಗಿದೆ. 279 IPC ಏನಿತ್ತು ಅದು ಇನ್ನು ಮುಂದಕ್ಕೆ 281 ಭಾರತೀಯ ನ್ಯಾಯ ಸಂಹಿತೆ ಆಗುತ್ತೆ, 281 BNS ಆಗುತ್ತೆ. ಅದೇ ರೀತಿ 337 338 ಏನಿತ್ತು ಸಾಮಾನ್ಯ ಗಾಯ ಅಥವಾ ಗಂಭೀರವಾದಂತಹ ಗಾಯ ಅದು 125 125A ಮತ್ತು 125B BNS ಆಗುತ್ತೆ. ಶಿಕ್ಷೆ ಕೂಡ ಇಲ್ಲಿ ಜಾಸ್ತಿ ಮಾಡಿದ್ದಾರೆ. ಸಾಮಾನ್ಯ ಗಾಯ ಮಾಡಿದ್ದ ಅಂತಂದರೆ 6 ತಿಂಗಳವರೆಗಿನ ಕಾರಾಗೃಹವಾಸ, ಹಾಗೆಯೇ 5,000 ರೂಪಾಯಿಗಳವರೆಗಿನ ದಂಡ. ಅದೇ ರೀತಿ ಗಂಭೀರವಾದಂತಹ ಒಂದು ಗಾಯ ಆಯಿತು ಅಂತಂದರೆ 3 ವರ್ಷಗಳವರೆಗಿನ ಕಾರಾಗೃಹವಾಸ, ಅದೇ ರೀತಿ 10,000ವರೆಗಿನ ದಂಡ ವಿಧಿಸುತ್ತೆ. ಅದೇ ರೀತಿ 304A ಯಾರಾದರೂ ಈ ಅಪಘಾತದಿಂದ ಮರಣ ಹೊಂದಿದರೆ ನಾವು 304A IPC ಅಂತ ಏನು ಕರಿತಿದ್ವಿ ಅದನ್ನು 106 BNS ಭಾರತೀಯ ನ್ಯಾಯ ಸಂಹಿತೆ ಅಂತನ್ನುವಂಥದ್ದು. ಇಲ್ಲಿ ಮೊದಲಿಗೆ 2 ವರ್ಷಗಳ ಕಾರಾಗೃಹವಾಸ ಇತ್ತು 304Aಗೆ, ಈಗ ಅದನ್ನು 5 ವರ್ಷಗಳ ಕಾರಾಗೃಹವಾಸ ಹಾಗೂ ಫೈನ್ ಹಾಕಿದ್ದಾರೆ. ಅದೇ ರೀತಿ ಇನ್ನೊಂದು ವಿಶೇಷತೆ ಇರುವಂಥದ್ದು, ಎಲ್ರಿಗೂ ಗೊತ್ತಿರೋ ಹಾಗೆ
ನಮ್ಮ ಮೋಟಾರು ವಾಹನ ಕಾಯ್ದೆಯಲ್ಲಿ 134 ಮತ್ತು 134A ಮತ್ತು 134B ಅಂತನ್ನುವಂಥದ್ದು ಇತ್ತು. ಅಂತಂದರೆ ಇದು ಚಾಲಕರ ಕರ್ತವ್ಯ. ಒಂದು ವೇಳೆ ಎಲ್ಲಾದರೂ ಒಂದು ಅಪಘಾತ ಆಯಿತು ಅಂತಂದರೆ ಪ್ರಥಮ ಕರ್ತವ್ಯ ಆ ಬಸ್ಸಿನ ಅಥವಾ ವಾಹನದ ಚಾಲಕರು ಯಾರು ಗಾಯಾಳುಗಳಾಗಿರ್ತಾರೆ ಅವರಿಗೆ ಪ್ರಥಮ ಚಿಕಿತ್ಸೆ ಕೊಡುವಂಥದ್ದು. ಒಂದು ವೇಳೆ ಗಾಯಾಳುವಿಗೆ ಪ್ರಥಮ ಚಿಕಿತ್ಸೆ ಕೊಡಿಸುವಲ್ಲಿ ಹಿಂದೇಟು ಹಾಕಿದರೆ ಅದಕ್ಕೆ ಒಂದು ಸೆಕ್ಷನ್ ಇತ್ತು, 134A ಇಂಡಿಯನ್ ಮೋಟಾರ್ ವೆಹಿಕಲ್ ಆ್ಯಕ್ಟ್. ಅದೇ ರೀತಿ ಇನ್ನೊಂದು ಕರ್ತವ್ಯ ಇದ್ದಂಥದ್ದು ಅಪಘಾತ ಆದಂತಹ ಮಾಹಿತಿಯನ್ನು ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡುವಂಥದ್ದು. ಸೊ ಒಂದು ವೇಳೆ ಯಾರಾದರೂ ಅಪಘಾತವಾದಾಗ ಪೊಲೀಸರಿಗೆ ಮಾಹಿತಿ ನೀಡಿಲ್ಲ ಅಂತಂದರೆ ಅವರಿಗೆ 134B ಹಾಕ್ತಾಯಿದ್ವಿ. ಈಗ ಅದನ್ನು ಒಂದು ಪ್ರತ್ಯೇಕವಾಗಿ ಈ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಪ್ರತ್ಯೇಕವಾದಂತಹ ಒಂದು ಕಲಮಾಗಿ ಅಳವಡಿಸಿದರೆ ಇದು 106(2) BNS ನಲ್ಲಿ ಒಂದು ವೇಳೆ ಯಾರಾದರೂ ಪೊಲೀಸರಿಗೆ ಮಾಹಿತಿ ನೀಡದೆ, ಅದನ್ನು ಹಿಟ್ ಆ್ಯಂಡ್ ರನ್ ಅಂತ ಕರಿತೀವಿ, ಒಂದು ಅಪಘಾತ ಆಗುತ್ತೆ, ಸೊ ಇವರು ಗೊತ್ತಿದ್ರೂ ಕೂಡ ಯಾರಿಗೂ ಮಾಹಿತಿ ನೀಡದೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗುವಂಥದ್ದು. ಒಂದು ವೇಳೆ ಯಾರಾದರೂ ಈಗ ಹಿಟ್ ಆ್ಯಂಡ್ ರನ್ ಮಾಡ್ತಾರೆ, ಅಪಘಾತವಾದಾಗ ಅವನಿಗೆ ಚಿಕಿತ್ಸೆ ಕೊಡದೆ ಪೊಲೀಸರಿಗೆ ಮಾಹಿತಿ ನೀಡದೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾರೆ ಅಂತಂದರೆ ಅಂಥವರನ್ನು ಪತ್ತೆ ಮಾಡಿ 10 ವರ್ಷಗಳ ಕಾರಾಗೃಹವಾಸ, 10 years ಇಂಪ್ರಿಸನ್ಮೆಂಟ್, ಅದೇ ರೀತಿಯಾಗಿ ಫೈನನ್ನು ಕೂಡ ಹಾಕುವಂತಹ ಒಂದು ಅವಕಾಶ ಇದೆ. ಸೊ ಈ ಒಂದು ಹೊಸ ಒಂದು ಕಾನೂನನ್ನು ಈ ಒಂದು ಕಾಯ್ದೆಯಲ್ಲಿ ಅಳವಡಿಸಿದ್ದಾರೆ. ಸೊ ಇದನ್ನು ಪ್ರತಿಯೊಬ್ಬರು ಗಮನದಲ್ಲಿ ಇಟ್ಕೋಬೇಕು, ಈ ಒಂದು ಬದಲಾವಣೆಯನ್ನು. ಮತ್ತು ಇನ್ನೊಂದು, ಬಹುಶಃ ನಾವು ಆಗಿಂದಾಗೆ ಹೇಳ್ತಾ ಇದ್ವಿ, ಕೆಲವೊಂದು ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಅಂತಹ ಚಾಲಕರ ಚಾಲನಾ ಪರವಾನಗಿ ಡ್ರೈವಿಂಗ್ ಲೈಸೆನ್ಸನ್ನು ಸಸ್ಪೆನ್ಷನ್ ಮಾಡುವಂತಹ ಒಂದು ವ್ಯವಸ್ಥೆ. ಈ ಕೆಲವೊಂದು ಅಪರಾಧಗಳನ್ನು ಅಥವಾ ನಿಯಮ ಉಲ್ಲಂಘನೆ ಮಾಡಿದರೆ ನಾವು RTOಗೆ ಒಂದು ಕಾಗದವನ್ನು ಬರಿತೇವೆ, ಇಂತಹ ಒಬ್ಬ ವ್ಯಕ್ತಿ ಇಂತಹ ಒಂದು ಉಲ್ಲಂಘನೆ ಮಾಡಿದರೆ ಸೊ ಅವರಿಗೆ ನಾವು ದಂಡ ವಿಧಿಸಿದ್ದೀವಿ, ಅವರ ಚಾಲನಾ ಪರವಾನಗಿಯನ್ನು ನಿಲಂಬನೆಯಲ್ಲಿ ಇಡಿಸಬೇಕು, ಸಸ್ಪೆನ್ಷನ್ ಮಾಡಬೇಕು 3 ತಿಂಗಳವರೆಗೆ ಅಥವಾ 6 ತಿಂಗಳವರೆಗೆ ಅಂತೇಳಿ. ಸೊ RTOದವರು ಅಂಥ ಸಂದರ್ಭದಲ್ಲಿ ಅಂತಹ ಚಾಲಕರ ಡ್ರೈವಿಂಗ್ ಲೈಸೆನ್ಸನ್ನು ನಿಲಂಬನೆಗೊಳಿಸ್ತಾರೆ. ಈಗಾಗಲೇ ಒಂದೆರಡು ಉದಾಹರಣೆ ಇಲ್ಲಿದೆ. ಕೆಲವು ಬಸ್ಸಿನ ಚಾಲಕರು ನಮ್ಮ ಹತ್ರ ಬಂದಿದ್ದಾರೆ. ಸೊ ಈ ಥರ ನಮ್ಮ DL ಕ್ಯಾನ್ಸಲೇಷನಿಗೆ RTOದಿಂದ ನಮಗೆ ಹೇಳ್ತಾ ಇದ್ದಾರೆ ಏನು ಮಾಡಬೇಕು ಅಂತೇಳಿ. ನಾವು ಈ ರೀತಿಯಾದಂತಹ ಕಾರ್ಯಾಗಾರಗಳನ್ನು ಆಗಿಂದಾಗೆ ಹಮ್ಮಿಕೊಳ್ತಾ ಇದ್ದೀವಿ. ಅದೇ ರೀತಿ ನಿಮ್ಮ ಅಧ್ಯಕ್ಷರು ಕೂಡ ಪ್ರತಿಯೊಬ್ಬರಿಗೂ ಕೂಡ ಮಾಹಿತಿಯನ್ನು ನೀಡ್ತಾನೇ ಇದ್ದಾರೆ. ಒಂದು ವೇಳೆ ಉಲ್ಲಂಘನೆಗಳು, ಉದಾಹರಣೆಗೆ ಅತಿ ವೇಗದ ಚಾಲನೆ, ಎಕ್ಸೆಸಿವ್ ಸ್ಪೀಡ್, ಬಹುಶಃ ನೀವು ಹೇಳ್ಬೋದು ರಸ್ತೆಗಳಲ್ಲಿ ನಮಗೆ ಎಷ್ಟು ಸ್ಪೀಡ್ ಹೋಗಬೇಕು ಅಂತನ್ನುವಂಥದ್ದು ನಮಗೆ ಕಾಣೋದಿಲ್ಲ, ಅಲ್ಲಿ ಎಲ್ಲಿ ಬರೆದಿಟ್ಟಿಲ್ಲ ಅಂತೇಳಿ. ಇನ್ನು ಕೆಲವು ದಿನಗಳಲ್ಲಿ ರಸ್ತೆಗಳಲ್ಲಿ ಅಲ್ಲಲ್ಲಿ ನಾವು ವೇಗದ ಮಿತಿಯನ್ನು ತಿಳಿಸುವಂತಹ ಫಲಕಗಳನ್ನು ಅಳವಡಿಸ್ತೀವಿ. ಒಂದು ವೇಳೆ ನೀವೇನಾದರೂ ಯಾವ ಮಿತಿಯಲ್ಲಿ ನೀವು ಓಡಿಸ್ಬೇಕು ಅಂಥೇಳಿ ಆ ಜಾಗದಲ್ಲಿ ನಿಗದಿಪಡಿಸಿದರೆ ಅದನ್ನು ಮೀರಿದರೆ ನಿಮ್ಮ ಮೇಲೆ ಪ್ರಕರಣ ದಾಖಲಿಸ್ತೀವಿ, ಎಕ್ಸೆಸಿವ್ ಸ್ಪೀಡ್ ಅಥವಾ ಅತಿ ವೇಗದ ಚಾಲನೆ ಅಂತೇಳಿ. ಎರಡನೇದು ಅಪಾಯಕಾರಿ ಚಾಲನೆ, ಡೇಂಜರಸ್ ಡ್ರೈವಿಂಗ್. ಅಪಾಯಕಾರಿ ಚಾಲನೆ ಅಂತಂದರೆ ಏನು? ಉದಾಹರಣೆಗೆ ಒಂದು ಟ್ರಾಫಿಕ್ ಸಿಗ್ನಲ್ ಇರುತ್ತೆ, ಅಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಬೇರೆ ಬೇರೆ ಕಲರ್ಸ್ ಇದೆ, ಆಂಬರ್ ಇದೆ, ಗ್ರೀನ್ ಇದೆ, ರೆಡ್ ಇದೆ. ಕೆಂಪು ಬಣ್ಣ ರೆಡ್ ಲೈಟ್ ಬಂದಾಗಿಯೂ ಕೂಡ ನೀವು ವಾಹನವನ್ನು ಚಾಲನೆ ಮಾಡಿಕೊಂಡು ಮುಂದೆ ಹೋಗ್ತೀರಾ ಅಂತಂದರೆ ವೈಲೇಷನ್ ಆಫ್ ರೆಡ್ ಲೈಟ್ ವೈಲೇಷನ್ ಮಾಡಿದ ಅಂತಂದರೆ ಅದು ಡೇಂಜರಸ್ ಡ್ರೈವಿಂಗ್ ಆಗುತ್ತೆ, ಅಪಾಯಕಾರಿ ಚಾಲನೆ ಆಗುತ್ತೆ. ಅಥವಾ ಅಲ್ಲಿ ಸ್ಟಾಪ್ ಸಿಗ್ನಲ್ ಎಲ್ಲೋ ಒಂದು ಕಡೆ ಸ್ಟಾಪ್ ಪೊಲೀಸರೇ ನಿಲ್ಲಿ ಅಂತ ಹೇಳ್ಬೋದು, ಅಥವಾ ಎಲ್ಲಾದರೂ ಒಂದು ಸ್ಟಾಪ್ ಸಿಗ್ನಲ್ ತೋರಿಸ್ತಾರೆ, ಸೊ ನಿಲ್ಲಿಸಿ ಅಂತ ಸೂಚನೆ ನೀಡಿದ್ದಾಗಿಯೂ ನೀವು ಅದನ್ನು ಉಲ್ಲಂಘನೆ ಮಾಡಿದರೆ ಅದು ಕೂಡ ಡೇಂಜರಸ್ ಡ್ರೈವಿಂಗ್ ಆಗುತ್ತೆ. ಎಷ್ಟೋ ಕಡೆಗಳಲ್ಲಿ ನಾವು ನೋಡ್ತೀವಿ ವಾಹನ ಚಾಲಕರು ಮೊಬೈಲ್ ಫೋನ್ಗಳನ್ನು ಉಪಯೋಗಿಸ್ಕೊಂಡು ವಾಹನವನ್ನು ಚಾಲನೆ ಮಾಡ್ತಾ ಇರುವಂಥದ್ದು. ಬಹುಶಃ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಬಂದಿತ್ತು, ಯಾವುದೊಬ್ಬ ಬಸ್ಸಿನ ಚಾಲಕ ಆರಾಮ್ಸೆ ಮೊಬೈಲ್ ಫೋನನ್ನು ಉಪಯೋಗಿಸ್ಕೊಂಡು ವಾಹನವನ್ನು ಚಾಲನೆ ಬಸ್ಸನ್ನು ಚಾಲನೆ ಮಾಡ್ತಾ ಇರುವಂಥದ್ದು. ಯಾವುದೇ ಒಬ್ಬ ವಾಹನದ ಚಾಲಕ ಯಾವುದೇ ವಾಹನ ಆಗ್ಬೋದು, ಸೊ ಅವನು ಚಾಲನೆಯ ಸಮಯ ಮೊಬೈಲ್ ಫೋನನ್ನು ಉಪಯೋಗ ಮಾಡ್ತಾನೆ ಅಂತಂದರೆ ಅದು ಕೂಡ ಡೇಂಜರಸ್ ಡ್ರೈವಿಂಗ್ ಆಗುತ್ತೆ. ಅದೇ ರೀತಿ ಓವರ್ಟೇಕಿಂಗ್ ಫ್ರಮ್ ಲೆಫ್ಟ್, ಎಡಬದಿಯಿಂದ ಓವರ್ಟೇಕ್ ಮಾಡುವಂಥದ್ದು. ಬಟ್ ಆದರೆ ಸೊ ಇದು ಮೀಡಿಯನ್ ಇರುವಂತಹ ಅಥವಾ
ಸೊ ಆ ಕಡೆ ಈ ಕಡೆ ಹೋಗುವಂತಹ ಒಂದು ವ್ಯವಸ್ಥೆ ಅಥವಾ ಹೈವೇನಲ್ಲಿ ಅದು ಏನು ಬರೋದಿಲ್ಲ. ಬಟ್ ಒಂದು ರೋಡ್ ಸಿಂಗಲ್ ರಸ್ತೆ ಇರುವಂತಹ ಕಡೆಗಳಲ್ಲಿ ಯಾರಾದರೂ ಎಡಬದಿಯಿಂದ ವಾಹನ ಚಾಲನೆ ಮಾಡಿದರೆ, ಒಂದು ವಾಹನವನ್ನು ಓವರ್ಟೇಕ್ ಮಾಡಿದರೆ, ಸೊ ಓವರ್ಟೇಕಿಂಗ್ ಫ್ರಮ್ ಲೆಫ್ಟ್, ಅದು ಕೂಡ ಒಂದು ಡೇಂಜರಸ್ ಡ್ರೈವಿಂಗ್ ಆಗುತ್ತೆ. ಅದೇ ರೀತಿಯಾಗಿ ಎಗೇನ್ಸ್ಟ್ ಒನ್ ವೇ ನಾವು ರಸ್ತೆಗಳಲ್ಲಿ ಇಲ್ಲಿ ನೋಡ್ತಾ ಇದ್ದೀವಿ. ನಮ್ಮ ಹೈವೇನಲ್ಲಿ ಹೆಚ್ಚು ಕಡಿಮೆ 1 ರಿಂದ 2 ಅಥವಾ 3 ಕಿಲೋಮೀಟರ್ ದೂರಕ್ಕೆ ಮೀಡಿಯನ್ ಓಪನಿಂಗ್ ಇರುತ್ತೆ. ಸೊ ಅಲ್ಲಲ್ಲಿ ಇರುವಂತಹ ಜನರು ಏನು ಮಾಡ್ತಾರೆ, ಅಯ್ಯೋ ನಾನು ಯಾಕಪ್ಪ 2 ಕಿಲೋಮೀಟರ್ ದೂರ ಸುತ್ತಾಡ್ಕೊಂಡು ಬರಬೇಕು, ನಾವಿಲ್ಲಿ ಆರಾಮ್ಸೆ ಉಲ್ಟಾ ದಿಕ್ಕಿನಲ್ಲಿ ಹೋಗೋಣ ಅಂತನ್ನುವಂಥದ್ದು ಎಗೇನ್ಸ್ಟ್ ಒನ್ ವೇ ಹೋಗ್ತಾರೆ. ಆ ಪ್ರಯುಕ್ತ ಎಷ್ಟೋ ಕಡೆ ಅಪಘಾತಗಳು ಕೂಡ ಆಗಿದ್ದಾವೆ. ಸೊ ಈ ರೀತಿಯಾಗಿ ಒನ್ ವೇ ವಿರುದ್ಧವಾಗಿ ಹೋಗುವಂಥದ್ದು ಅಂಥದ್ದೇನಾದರೂ ಕಂಡು ಬಂತು ಅಂತಂದರೆ ಅದು ಕೂಡ ಅಪಾಯಕಾರಿ ಚಾಲನೆ ಆಗುತ್ತೆ. ಸೊ ಇದೆಲ್ಲವೂ ಕೂಡ ಈ ಅಪಾಯಕಾರಿ ಚಾಲನೆ ಅಂತನ್ನುವಂತಹ ಒಂದು ವ್ಯಾಖ್ಯಾನದ ಒಳಗೆ ಬರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಅದೇ ರೀತಿಯಾಗಿ ಯಾರಾದರೂ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುವಂಥದ್ದು, ಕೆಲವು ಸಂದರ್ಭದಲ್ಲಿ ಈಗ ನಾವು ನೋಡ್ತಾ ಇದ್ದೀವಿ, ಬಸ್ಸಿನ ಚಾಲಕರು ಕೂಡ ಮದ್ಯಪಾನ ಮಾಡಿಕೊಂಡು ಅಥವಾ ಮಾದಕ ವಸ್ತುವನ್ನು ಸೇವನೆ ಮಾಡಿಕೊಂಡು ವಾಹನವನ್ನು ಚಾಲನೆ ಮಾಡುವಂಥದ್ದು. ಕೆಲವು ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಹೆಚ್ಚಾಗಿ ಬಸ್ಸಿನವರಿಗೆ ತೊಂದರೆ ಕೊಡೋಕ್ಕೆ ಹೋಗೋದಿಲ್ಲ. ಯಾಕೆಂತಂದರೆ ಅದರಲ್ಲಿ ಸಾರ್ವಜನಿಕರು ಕೂಡ ಇರ್ತಾರೆ. ಅವರು ಪಾಪ ಏನಾದರೂ ಸ್ವಲ್ಪ ತುರ್ತು ಕೆಲಸದ ನಿಮಿತ್ತ ಹೋಗುವಂಥವ್ರು ಇರ್ತಾರೆ. ಅವರಿಗೆ ನಾವೇನಾದರೂ ಅಡ್ಡ ಹಾಕಿದರೆ ಪಾಪ ಸಮಸ್ಯೆ ಆಗ್ಬೋದು ಅಂತನ್ನುವಂತಹ ನಿಟ್ಟಿನಲ್ಲಿ ನಾವು ಸಾಮಾನ್ಯವಾಗಿ ಬಸ್ಗಳಿಗೆ ಏನು ತೊಂದರೆ ಕೊಡೋಕ್ಕೆ ಹೋಗೋದಿಲ್ಲ. ಬಟ್ ಆದರೆ ನಮಗೂ ಕೂಡ ಮಾಹಿತಿ ಇದೆ. ಸೊ ಕೆಲ ಚಾಲಕರು ಮದ್ಯಪಾನ ಮಾಡ್ಕೊಂಡಾಗ್ಬೋದು ಅಥವಾ ಮಾದಕ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ಹೋಗ್ತಾ ಇರುವಂಥದ್ದು. ಇನ್ನೊಂದು ರೇಸಿಂಗ್. ಬಹುಶಃ ನಾವಿಲ್ಲಿ ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ, ಬಸ್ಸು ಚಾಲಕರಲ್ಲೂ ಕೂಡ ನಾವು ಅದನ್ನು ನೋಡ್ತಾ ಇದ್ದೀವಿ. ಒಂದು ಪೈಪೋಟಿಯಲ್ಲಿ ಹಿಂದಿಕ್ಕಿ ಹೋಗುವಂಥದ್ದು. ಅದರ ಜೊತೆಗೆ ಒಂದು ಕಡೆ ಎಲ್ಲಾದರೂ ಒಂದು ಬ್ಲಾಕ್ ಆಗಿದೆ ಅಂತಂದರೆ ಏನು ಮಾಡ್ತಾರೆ, ಪಕ್ಕದ ಫುಟ್ಪಾತ್ ಇರ್ಬೋದು, ಪಕ್ಕದ ಮಣ್ಣದ ರಸ್ತೆ ಇರ್ಬೋದು, ಅದೆಲ್ಲವನ್ನ ಯಾವುದನ್ನು ಕೂಡ ಗಮನಕ್ಕೆ ತಗೊಳ್ಳದೆ, ಸೊ ಒಂದು ವೇಳೆ ಬಿಸಿಲುಗಾಲದಲ್ಲಿ ತುಂಬ ಧೂಳು ಇರ್ತದೆ, ಆದರೂ ಕೂಡ ಮಣ್ಣು ರಸ್ತೆಯಲ್ಲಿ ಧೂಳು ಎಬ್ಬಿಸ್ಕೊಂಡು ಬಸ್ಸುಗಳನ್ನು ಓಡಿಸ್ಕೊಂಡು ಹೋಗುವಂಥದ್ದು. ಸೊ ಇದೆಲ್ಲ ರೇಸಿಂಗ್ ಆಗುತ್ತೆ. ಸೊ ಇದು ಕೂಡ ಇಂಥ ಸಂದರ್ಭ ಬಂತು ಅಂತಂದರೆ ಸೊ ಅವರ ಡ್ರೈವಿಂಗ್ ಲೈಸೆನ್ಸನ್ನು ನಾವು ಕ್ಯಾನ್ಸಲ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಅದೇ ರೀತಿಯಾಗಿ 2 ವೀಲರ್ಸ್ಗಳಲ್ಲಿ ಟ್ರಿಪಲ್ ರೈಡಿಂಗ್, ದ್ವಿಚಕ್ರ ವಾಹನ ಇರುವಂಥದ್ದು ಇಬ್ಬರನ್ನು ಕರ್ಕೊಂಡು ಹೋಗಲಿಕ್ಕೆ. ಬಟ್ ಅದನ್ನು ನಾವು ಮಂಗಳೂರು ನಗರದಲ್ಲಿ ನೋಡ್ತೀವಿ, ಕೇವಲ 3 ಅಲ್ಲ 4 ಅಲ್ಲ 5 ಅಲ್ಲ, ಸಾಕಷ್ಟು ಸಂಖ್ಯೆಯಲ್ಲಿ ಜನರನ್ನು ಕರ್ಕೊಂಡು ಹೋಗುವಂಥದ್ದು 2 ವೀಲರ್ಸಲ್ಲಿ ನೋಡ್ತೀವಿ. ಸೊ ಟ್ರಿಪಲ್ ರೈಡಿಂಗ್ ಇತ್ತು ಅಂತಂದರೆ ಅದು ಕೂಡ ಡ್ರೈವಿಂಗ್ ಲೈಸೆನ್ಸ್ ಸಸ್ಪೆನ್ಷನ್ನಿಗೆ ಅವಕಾಶ ಆಗುತ್ತೆ. ಇನ್ನೊಂದು ಹೆಲ್ಮೆಟ್ ಧಾರಣೆ ಕಂಪಲ್ಸರಿಲಿ. ಹೆಲ್ಮೆಟ್ ಚಾಲಕ ಯಾರು ಓಡಿಸ್ತಾ ಇರ್ತಾನೆ, ರೈಡರ್ ಯಾರು ಇರ್ತಾನೆ, ಚಾಲನೆ ಮಾಡುವಂಥವನು ಅವನು ಕೂಡ ಡ್ರೈವಿಂಗ್ ಲೈಸೆನ್ಸ್ ಹೆಲ್ಮೆಟ್ ಹಾಕಬೇಕಾಗತ್ತೆ. ಅದರ ಜೊತೆಗೆ ಹಿಂಬದಿ ಸವಾರ ಪಿಲೇನ್ ರೈಡರ್ ಕೂಡ ಕಂಪಲ್ಸರಿಯಲ್ಲಿ ಹಾಕಬೇಕಾಗತ್ತೆ. ಬಹುಶಃ ನೀವೇನೋ ಹೆಲ್ಮೆಟ್ ಹಾಕ್ಕೊಂಡಿರ್ತೀರಿ, ಮುಂದಕ್ಕೆ ಹೋದಾಗ ನಿಮ್ಮ ಸ್ನೇಹಿತ ಯಾರೋ ಬಂದ್ಬಿಟ್ಟು ನನಗೊಂದು ಡ್ರಾಪ್ ಕೊಡು ಅಂತ ಹೇಳ್ತಾನೆ, ನೀವು ಅವನನ್ನು ಹಿಂದಕ್ಕೆ ಕೂರಿಸ್ತೀರಿ. ಸೊ ಅದೆಲ್ಲಾದರೂ ಕ್ಯಾಪ್ಚರ್ ಆಯಿತು ಅಥವಾ ಪೊಲೀಸರ ಎದುರುಗಡೆ ಬಂತು ಅಂತಂದರೆ ಸೊ ನಿಮಗೆ ದಂಡ ವಿಧಿಸೋದ್ರ ಜೊತೆಗೆ ನಿಮ್ಮ ಡ್ರೈವಿಂಗ್ ಲೈಸೆನ್ಸನ್ನು ಕೂಡ ಕ್ಯಾನ್ಸಲ್ ಮಾಡುವಂತಹ ಒಂದು ಸಂದರ್ಭ ಇದೆ. ಸೊ ಹಾಗಾಗಿ ಇಷ್ಟು ಸಂದರ್ಭಗಳಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಕ್ಯಾನ್ಸಲೇಷನ್ ಕೂಡ ಬರುತ್ತೆ. ಬಟ್ ನೀವು ಆಲೋಚನೆ ಮಾಡ್ಬೋದು, ಹೇಗಪ್ಪ ಗೊತ್ತಾಗುತ್ತೆ ಪೊಲೀಸರಿಗೆ ನಾವು ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಓಡಿಸ್ತಾ ಇದ್ದೀವಿ ಅಂತನ್ನುವಂಥದ್ದು. ಯಾಕೆಂದರೆ ಪ್ರತಿನಿತ್ಯ ನಾವು ಚೆಕ್ ಮಾಡೋದೇ ಇಲ್ಲ, ಸೊ ಗೊತ್ತಾಗೋದಿಲ್ಲಲ್ಲ ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇದೆಯಾ ಇಲ್ವಾ ಅಂತೇಳಿ. ಬಟ್ ಇದು ಯಾವಾಗ ಗೊತ್ತಾಗುತ್ತೆ ಅಂತಂದರೆ, ಒಂದು ವೇಳೆ ನೀವು ಚಾಲನೆ ಮಾಡ್ಕೊಂಡು ಹೋಗುವಂತಹ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದ ಸಂದರ್ಭದಲ್ಲಿ ನೀವು ವಾಹನ ಚಾಲನೆ ಮಾಡ್ತಾ ಇದ್ದೀರಿ, ಆ ವಾಹನ ಅಪಘಾತಕ್ಕೀಡಾಯಿತು ಅಂತಂದಾಗ ಕಡ್ಡಾಯವಾಗಿ ನಿಮ್ಮ ಚಾಲನಾ ಪರವಾನಗಿಯನ್ನು ನೋಡಲೇಬೇಕಾಗತ್ತೆ. ನಾವು ತಗೊಳ್ತೀವಿ. ಅಂಥ ಸಂದರ್ಭದಲ್ಲಿ ನಿಮ್ಮ ಹತ್ರ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಥವಾ RTO ಅವರು ಅದನ್ನು ಸಸ್ಪೆಂಡ್ ಮಾಡಿದ್ದಾರೆ ಅಂತೇಳಿ ಕಂಡು ಬಂತು ಅಂತಂದರೆ ಸೊ ಇನ್ಶೂರೆನ್ಸ್ ಕಂಪನಿಯವರು ಅಲ್ಲಿ ಇನ್ಶೂರೆನ್ಸ್ ಕೊಡೋದಿಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಯಾವುದೋ ಒಂದು ಅಪಘಾತ ಆದಾಗ ಇನ್ಶೂರೆನ್ಸನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂಥೇಳಿ. ಸೊ ಆ ವ್ಯಕ್ತಿಯ ವಯಸ್ಸಿನ ಆಧಾರದ ಮೇಲೆ ಮಾಡ್ತಾರೆ, ಅವನು ಎಷ್ಟು ಸಂಪಾದನೆ ಮಾಡ್ತಾ ಇದ್ದಾನೆ ಅಂತನ್ನುವಂಥದ್ದರ ಆಧಾರದ ಮೇಲೆ ಮಾಡ್ತಾರೆ. ಸೊ ಕೆಲವು ಕಡೆಗಳಲ್ಲಿ ಲಕ್ಷಗಟ್ಟಲೆ ಅಥವಾ 1 ಕೋಟಿ ತನಕ ಕೂಡ ಇನ್ಶೂರೆನ್ಸ್ ಹೋಗ್ಬೋದು. ಅಂಥ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಕಂಪನಿಯವರು ಇನ್ಶೂರೆನ್ಸ್ ಕೊಡಲಿಲ್ಲ ಅಂತಂದರೆ RC ಓನರ್ ಅದನ್ನು ಭರಿಸಬೇಕಾಗತ್ತೆ. ಸೊ ಹಾಗಾಗಿ ನೀವೆಲ್ಲರೂ ಕೂಡ ಚಾಲಕರು ಯಾರೇ ಇರ್ಬೋದು, ನಾವು ಹೋಗುವಂತಹ ಇದನ್ನು ಯಾವುದೇ ಉಲ್ಲಂಘನೆ ಗೊತ್ತಾಗೋದಿಲ್ಲ ಅಂತನ್ನುವಂಥದ್ದು ಮನಸ್ಸಲ್ಲಿ ಇಟ್ಕೊಂಡು ದಯವಿಟ್ಟು ಕಾನೂನನ್ನು ಉಲ್ಲಂಘನೆ ಮಾಡಬೇಡಿ. ಮತ್ತು ಇನ್ನೊಂದು ವಿಷಯ, ಕೆಲವು ದಿನಗಳಲ್ಲಿ ಎಲ್ಲ ರಸ್ತೆಗಳಲ್ಲೂ ಕೂಡ CC ಕ್ಯಾಮ್ರಾಗಳನ್ನು ಅಳವಡಿಸುವಂತಹ ಒಂದು ಪ್ರಕ್ರಿಯೆ ಆಗ್ತಾ ಇದೆ. ಈ CC ಕ್ಯಾಮ್ರಾಗಳು ಕೂಡ ಈ ರೆಡ್ ಲೈಟ್ ವೈಲೇಷನ್ ಇರ್ಬೋದು ಅಥವಾ ಮೊಬೈಲ್ ಫೋನ್ ಉಪಯೋಗ ಮಾಡುವಂಥದ್ದು ಇರ್ಬೋದು, ಹೆಲ್ಮೆಟ್ ಧರಿಸದೇ ಇರುವಂಥದ್ದು ಇರ್ಬೋದು, ಸೀಟ್ ಬೆಲ್ಟ್ ಧರಿಸದೇ ಇರುವಂಥದ್ದು ಇರ್ಬೋದು, ಇಂಥದ್ದನ್ನೆಲ್ಲವೂ ಕೂಡ ಆ CC ಕ್ಯಾಮ್ರಾ ಸ್ಪೆಸಿಫಿಕ್ ಆಗಿ ಕ್ಯಾಪ್ಚರ್ ಮಾಡುತ್ತೆ. CC ಕ್ಯಾಮ್ರಾವೇ ಸ್ಪೆಸಿಫಿಕ್ ಆಗಿ ಸೀಟ್ ಬೆಲ್ಟ್ ಹಾಕಿಲ್ಲ ಅಂತಂದರೆ ಆ ಫೋಟೋವನ್ನು ಕ್ಯಾಪ್ಚರ್ ಮಾಡುತ್ತೆ, ಅಥವಾ ಹೆಲ್ಮೆಟ್ ಹಾಕಲಿಲ್ಲ ಅಂತಂದರೆ, ಅಥವಾ ಎಗೇನ್ಸ್ಟ್ ಒನ್ ವೇ ಹೋಗ್ತಾ ಇದ್ದಾರೆ ಅಥವಾ ರೆಡ್ ಲೈಟ್ ವೈಲೇಷನ್ ಮಾಡಿದ್ದಾರೆ, ಸೊ ಇಂಥದ್ದನ್ನು CC ಕ್ಯಾಮ್ರಾ ಕ್ಯಾಪ್ಚರ್ ಮಾಡುತ್ತೆ. ಅದರ ಮುಖಾಂತರ ಸೊ ಅದು ನಮ್ಮ ಪೊಲೀಸ್ ಇಲಾಖೆಗೆ ಬರುತ್ತೆ, ನಾವು ಫೈನ್ಗಳನ್ನು ಹಾಕ್ತೀವಿ. ಆ ಮುಖಾಂತರ ನಿಮಗೆ DL ಕ್ಯಾನ್ಸಲೇಷನ್ನಿಗೂ ಕೂಡ ಸಾಧ್ಯತೆಗಳು ಬರುತ್ತೆ. ಇನ್ನೊಂದು, ನಮ್ಮ ಈ ಅಧ್ಯಕ್ಷರು
ಈ ಒಂದು ಆಮಂತ್ರಣ ಪತ್ರದ ಜೊತೆಗೆ ಸೊ ಚಾಲಕರು ಯಾವ ರೀತಿಯಾಗಿ ರಸ್ತೆ ಸುರಕ್ಷತೆಗೆ ಸಹಕಾರ ಕೊಡಬೇಕು ಅಂತನ್ನುವಂಥದ್ದನ್ನು ಬರೆದಿದ್ದಾರೆ. ಕೆಲವು ದಿನಗಳ ಹಿಂದೆ ನಾವು ಆಗಿಂದಾಗೆ ಫೋನಿನ್ ಕಾರ್ಯಕ್ರಮ ಅಥವಾ ಜನಸಂಪರ್ಕ ಸಭೆ ಮಾಡ್ತಾ ಇರ್ತೀವಿ. ಈ ಫೋನಿನ್ ಕಾರ್ಯಕ್ರಮದಲ್ಲಿ ನಮಗೆ ಇದೇ ಒಂದು ಇದು ಬಂತು, ನಮಗೆ ನಿರ್ವಾಹಕರು ಟಿಕೆಟ್ಸ್ ಕೊಡ್ತಾ ಇಲ್ಲ ಅಂತನ್ನುವಂಥದ್ದು. ಸೊ ಅದನ್ನು ನಿಮ್ಮ ಮೇಲೆ ಇರುವಂತಹ ನಂಬಿಕೆಯನ್ನು ದಯವಿಟ್ಟು ಕಳ್ಕೊಬೇಡಿ. ಸೊ ನೀವುಗಳು ಕಡ್ಡಾಯವಾಗಿ ಅವರಿಗೆ ಟಿಕೆಟ್ಸ್ ಕೊಡುವಂತಹ ಒಂದು ಕೆಲಸವನ್ನು ಮಾಡಿ. ಮತ್ತು ಇನ್ನೊಂದು ನಾವು ನಿಮಗೆ ಅಭಿನಂದನೆ ಸಲ್ಲಿಸಬೇಕು. ಏನಂತಂದರೆ ನಾವು ಹೇಳಿದ್ವಿ ಕರ್ಕಶ ಹಾರಗಳನ್ನು ಉಪಯೋಗಿಸಬೇಡಿ ಅಂತೇಳಿ. ಬಟ್ ಸಾಮಾನ್ಯವಾಗಿ ನಾವು ಮಂಗಳೂರು ನಗರದಲ್ಲಿ ನೋಡಿದರೆ ಕರ್ಕಶ ಹಾರನ ಉಪಯೋಗ ಬಹಳ ಕಮ್ಮಿಯಾಗಿದೆ ನಿಮ್ಮ ಸಿಟಿ ಅಥವಾ ಸರ್ವೀಸ್ ಅಥವಾ ಈ ಬಸ್ಗಳಲ್ಲಿ. ಬಟ್ ಆದರೆ ಬೆಂಗಳೂರಿಗೆ ಹೋಗುವಂಥದ್ದು ಅಥವಾ ಬಾಂಬೆಗೆ ಹೋಗುವಂತಹ ಬಸ್ಸುಗಳು ಸೊ ಏನಿಲ್ಲ, ಬೆಳಗ್ಗೆ 6 ಗಂಟೆ 5 ಗಂಟೆಯಿಂದನೇ ಕರ್ಕಶ ಹಾರ್ನ್ಗಳನ್ನ ಹಾಕ್ತಾರೆ. ಅದೇ ರಾತ್ರಿ ಇಡೀ ಕರ್ಕಶ ಹಾರ್ನ್ಗಳನ್ನ ಹಾಕ್ತಾರೆ. ಅದನ್ನು ಕೂಡ ತಡೆಗಟ್ಟಬೇಕಾಗತ್ತೆ. ಇನ್ನೊಂದು ಬಸ್ ಸ್ಟಾಪ್ಗಳಲ್ಲಿಯೇ ನೀವು ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ದೀವಿ. ಬಟ್ ಹೆಚ್ಚಿನವರು ಅದನ್ನು ಉಲ್ಲಂಘನೆ ಮಾಡ್ತಾರೆ, ಬಸ್ ಸ್ಟಾಪಲ್ಲಿ ನಿಲ್ಲಿಸೋದಿಲ್ಲ. ಅದ್ರ ಜೊತೆಗೆ ಬಸ್ ಸ್ಟಾಪಲ್ಲಿ ಫುಟ್ಪಾತ್ ಪಕ್ಕಕ್ಕೆ ಹೋಗಬೇಕು ಅಂತ ಸೂಚನೆ ನೀಡಿದ್ದಾಗಿಯೂ ಕೂಡ ರಸ್ತೆ ಮಧ್ಯದಲ್ಲಿಯೇ ನಿಲ್ಲಿಸುವಂಥದ್ದನ್ನು ಕಾಣ್ತವೆ. ಸೊ ಇದನ್ನೆಲ್ಲ ನೀವು ಒಂಥರ ಸೆಲ್ಫ್ ಡಿಸಿಪ್ಲಿನ್ ಅಂತನ್ನುವಂಥದ್ದನ್ನು ನೀವು ಮೇಂಟೈನ್ ಮಾಡಿದರೆ, ಏಕೆಂದರೆ ಬರೀ ಪೊಲೀಸರ ಕರ್ತವ್ಯ ಮಾತ್ರ ಅಲ್ಲ, ಜನರ ಕರ್ತವ್ಯ ಮಾತ್ರ ಅಲ್ಲ, ನಮ್ಮೆಲ್ಲರ ಕರ್ತವ್ಯ ಕೂಡ. ಹಾಗಾಗಿ ನೀವು ಅದನ್ನು ಒಂದು ಆಲೋಚನೆ ಮಾಡಿ. ಬಸ್ ಸ್ಟಾಪ್ ಎಲ್ಲ ಉಂಟು, ಅದರ ಬದಿಗೇನೆ ಆ ಫುಟ್ಪಾತ್ ಪಕ್ಕಕ್ಕೇ ನಾನು ನನ್ನ ಬಸ್ಸನ್ನು ನಿಲ್ಲಿಸ್ತೀನಿ ಅಂತ ಮನಸ್ಸು ಮಾಡಿದರೆ ಬಹುಶಃ ಆ ರಸ್ತೆಯನ್ನು ಉಪಯೋಗ ಮಾಡುವಂಥವರಿಗೆ ಉಳಿದವರಿಗೆ ತೊಂದರೆ ಆಗಲಿಕ್ಕಿಲ್ಲ. ಸೊ ಅದನ್ನು ಬಹುಶಃ ಈ ದಿನದ ಕಾರ್ಯಕ್ರಮದ ನಂತರ ನೀವೆಲ್ಲರೂ ಕೂಡ ಒಂದು ಪ್ರಮಾಣ ಮಾಡಬೇಕಾಗತ್ತೆ. ಇನ್ನು ಮುಂದಕ್ಕೆ ನಾನು ನನ್ನ ಬಸ್ಸನ್ನು ಕೇವಲ ಒಬ್ಬನ ಇಳಿಸ್ಲಿಕ್ಕಿರ್ಬೋದು ಅಥವಾ ಒಬ್ಬನನ್ನು ಅಲ್ಲಿಂದ ನಾನು ಹತ್ತಿಸ್ಲಿಕ್ಕಿರ್ಬೋದು, ನಾನು ಫುಟ್ಪಾತ್ ಬದಿಗೇ ಹೋಗಿ ನನ್ನ ವಾಹನವನ್ನು ನಿಲ್ಲಿಸ್ತೀನಿ ಅಂತನ್ನುವಂತಹ ಒಂದು ಪ್ರತಿಜ್ಞೆಯನ್ನು ನೀವು ಮಾಡಬೇಕಾಗತ್ತೆ. ಅದೇ ರೀತಿ ನಾವು ಮೊಬೈಲ್ಗಳನ್ನು ಬಳಸೋದಿಲ್ಲ. ಅದೇ ರೀತಿಯಾಗಿ ನಾವು ವಾಹನದಲ್ಲಿ ಯಾರು ಮಹಿಳೆಯರಿಗೆ ಮೀಸಲೇರಿದೆ ಅಥವಾ ಅಂಗವಿಕಲರಿಗೆ ಅಥವಾ ವಯಸ್ಸಾದವರಿಗೆ ಏನು ಸೀಟುಗಳು ಮೀಸಲಿಟ್ಟಿದ್ದಾರೆ, ಸೊ ಅದರಲ್ಲಿ ಅವರೇ ಕೂತ್ಕೊಳ್ಳೋ ಹಾಗೆ ನಾವು ನೋಡ್ತೀವಿ ಅಂತನ್ನುವಂಥದ್ದು. ಅದೇ ರೀತಿ ನಾವು ಯಾವುದೇ ರೀತಿಯಾದಂಥ ಬಸ್ಸುಗಳ ನಡುವೆ ಈಗ ನಿಮ್ಮ ಸಮಯಕ್ಕೆ ತಕ್ಕ ಹಾಗೆ ನೀವು ಅಲ್ಲಿ ಜಗಳ ಮಾಡುವಂಥದ್ದು, ಇಂಥದ್ದು ಸ್ಪರ್ಧೆಗಳು ಮೇಲಾಟ ಆಗುವಂಥದ್ದು ಇಂಥದ್ದು ಯಾವುದು ನಾವು ಮಾಡೋದಿಲ್ಲ. ನಾವೆಲ್ಲರೂ ಉತ್ತಮವಾಗಿ ಶಿಸ್ತುಬದ್ಧವಾಗಿ ನಾವು ಚಾಲನೆಯನ್ನು ಮಾಡ್ತೀವಿ. ನಮ್ಮ ವ್ಯವಸ್ಥೆಯನ್ನು ಅತ್ಯಂತ ಸುರಕ್ಷಿತವಾಗಿ ಅಥವಾ ಅಪಘಾತ ರಹಿತವಾಗಿ ನಾವು ಮಾಡ್ತೀವಿ ಅಂತ ಹೇಳ್ಕೊಂಡು ಏನು ಈ ಒಂದು ಪ್ಯಾಂಪ್ಲೆಟನ್ನು ಹೊರಡಿಸಿದ್ದಾರೆ, ಪ್ರತಿಯೊಬ್ಬರೂ ಕೂಡ ಇದನ್ನು ಪಾಲನೆ ಮಾಡಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ನಾನು ನನ್ನ ಉದ್ಘಾಟನೆ ಸಂದರ್ಭದಲ್ಲಿ ನನಗೆ ನಂತರ ಮಾತನಾಡಲಿಕ್ಕೆ ಅವಕಾಶ ಸಿಗೋದಿಲ್ಲ ಅಂತನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಾನು ಸ್ವಲ್ಪ ಜಾಸ್ತಿನೇ ಮಾತಾಡಿದೆ. ಬಟ್ ಆದರೆ ಎಲ್ಲರೂ ಕೂಡ ಇದನ್ನು ಪಾಲನೆ ಮಾಡಬೇಕು. ಇನ್ನು ಮುಂದಕ್ಕೂ ಕೂಡ ಮಾತನಾಡುವವರು RTO ಇರ್ಬೋದು ಅಥವಾ ಯಾರು ಮಾತಾಡ್ತಾರೆ, ಅದರ ಜೊತೆಗೆ ಸಂಪನ್ಮೂಲ ವ್ಯಕ್ತಿ ಯಾರಿದ್ದಾರೆ ಅವರು ಏನು ಸೂಚನೆ ಕೊಡ್ತಾರೆ ಅದೆಲ್ಲವನ್ನು ನೀವು ಕಡ್ಡಾಯವಾಗಿ ಪಾಲನೆ ಮಾಡಿ. ಸೊ ಮಂಗಳೂರು ನಗರದ ಈ ಸಾರಿಗೆ ವ್ಯವಸ್ಥೆ ಇತಿಹಾಸ ಏನಿದೆ ಇನ್ನೂ ಕೂಡ ಎಲ್ಲರೂ ಕೂಡ ಹಾಡಿ ಹೊಗಳುವಂತಾಗಲಿ. ಏಕೆಂದರೆ ಬಸ್ಸಿನ ಸಂಖ್ಯೆ ಇರ್ಬೋದು, ನಿಮ್ಮ ವ್ಯವಸ್ಥೆ ಬಗ್ಗೆ ಎಲ್ಲರೂ ಹೊಗಳ್ತಾ ಇದ್ದಾರೆ. ಬಟ್ ಆದರೆ ಸಮಸ್ಯೆ ಇರುವಂಥದ್ದು ಬಸ್ಸುಗಳು, ನೀವೆಲ್ಲ ನಮ್ಮ ದೊಡ್ಡಣ್ಣ ನಮಗೆ ರಸ್ತೆಯಲ್ಲಿ ಸಮಸ್ಯೆ ಮಾಡ್ತಾ ಇದ್ದಾರೆ. ಅಂಥ ಸಮಸ್ಯೆಗಳು ಚಿಕ್ಕ ಮಕ್ಕಳಿಗೆ ಅಂದರೆ 2 ವೀಲರ್ಸ್ ಅವರಿಗೆ 4 ವೀಲರ್ಸಿಗೆ ಆಗದ ಹಾಗೆ ನೀವೆಲ್ಲರ ಇನ್ನು ಮುಂದಕ್ಕೆ ಸುರಕ್ಷಿತವಾಗಿ ವಾಹನವನ್ನು ಓಡಿಸ್ತೀರಾ ಅಂತ ಹೇಳ್ತಾ, ಸೊ ಈ ಕಾರ್ಯಕ್ರಮನ ಆಯೋಜನೆ ಮಾಡಿರುವಂತಹ ಅಜೀಜ್ ಅವರಿಗೆ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಈ ಒಂದು ಭಾಷಣವನ್ನು ಮುಗಿಸ್ತೀನಿ. ನಮಸ್ತೆ.